ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಿಕೆಪ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಅನಿಲ್ ಮಾತಾಡ್ತಾ ಇರೋದು. ನಮ್ಮ ವಾಟ್ಸಪ್ ಬ್ರಾಡ್ಕಾಸ್ಟಲ್ಲಿ ಎಲ್ಲ ಸ್ನೇಹಿತರು ಬುಕ್ಕಿಂಗ್ನ ಆಗ್ತಾಯಿದ್ದಾರೆ. ಬುಕ್ಕಿಂಗ್ನ ತೊಗೊಂಡು ಸ್ನೇಹಿತರು ಮಾಡ್ತಾಯಿದ್ದಾರೆ. ಸಮಸ್ಯೆ ಏನು ಬರ್ತಿದೆ ಅಂದರೆ ಆಲ್ಮೋಸ್ಟ್ ಬುಕ್ಕಿಂಗು ಟ್ರಿಪ್ ಶೀಟವು ಇರ್ತವೆ. ಸೊ ಹಾಗಾಗಿ ಡ್ರೈವರ್ಸ್ಗಳಿಗೆ ಒಂದು ಎಂಟಿ ಟ್ರಿಪ್ ಶೀಟ್ನ ಇಟ್ಕೊಳ್ಳಿ ಅಂತ ನಾವು ಕೇಳಿದರೆ ಕೆಲವರು ಅಣ್ಣ ಟ್ರಿಪ್ ಶೀಟ್ ಅಂದರೆ ಏನು, ಅದನ್ನು ಯಾವ ಥರ ಬರೆಯೋದು, ಟ್ರಿಪ್ ಶೀಟ್ ಎಲ್ಲಿ ಸಿಗುತ್ತೆ, ಎಂಟಿ ಟ್ರಿಪ್ ಶೀಟ್ ಅಂದರೆ ಏನು ಅನ್ನೋದೇ ಇನ್ನೂ ಸ್ವಲ್ಪ ಜನ ಗೊತ್ತಿಲ್ಲ. ಹಾಗಾಗಿ ಟ್ರಿಪ್ ಶೀಟ್ ಯಾವ ಥರ ಇರುತ್ತೆ, ಎಲ್ಲಿ ಸಿಗುತ್ತೆ, ಯಾವ ಥರ ಬರೆದು ಯಾರಿಗೆ ವಾಟ್ಸಪ್ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಏರ್ಪೋರ್ಟ್ ಗಾಳಮ್ಮ ಸರ್ಕಲಲ್ಲಿ ಯಾವುದೇ ಅಂಗಡಿಗೆ ಹೋಗಿ, ಅಂದರೆ ಟೀ ಅಂಗಡಿ, ಕಾಫಿ ಟೀ ಅಂಗಡಿಗೆ ಹೋಗಿ ಒಂದು ಎಂಟಿ ಟ್ರಿಪ್ ಶೀಟ್ ಬೇಕು ಅಂತ ಕೇಳಿದರೆ ಅವ್ರು ಕೊಡ್ತಾರೆ. ಈ ರೀತಿ ಒಂದು ಬುಕ್ ಇರುತ್ತೆ, ನೋಡ್ಕೊಳ್ಳಿ. ಇದು ಟ್ರಿಪ್ ಶೀಟು, ಇದು ಎಂಟಿ ಟ್ರಿಪ್ ಶೀಟು. ಈ ರೀತಿಯಾದ ಒಂದು ಬುಕ್ನ ಅವರು ಕೊಡ್ತಾರೆ. ಜಸ್ಟ್ ಇದೊಂದು 80 ರೂಪೀಸ್ ಇರ್ಬೋದು. ನೋಡಿ, ಇದು ನನ್ನ ಹಳೆಯ ಟ್ರಿಪ್ ಶೀಟು, ಅಂದರೆ ನಾನು ಯೂಸ್ ಮಾಡ್ತಾ ಇದ್ದು ಟ್ರಿಪ್ ಶೀಟು. ಇದು ಬಂದು ಹೊಸದು, ಯಾಕೆಂದರೆ ಇದು ಖಾಲಿಯಾಗಿತ್ತು, ಹಾಗಾಗಿ ಮೊನ್ನೆ ಒಂದು ತೊಗೊಂಡಿದ್ದೀನಿ. ಓಕೆನಾ, ನನ್ನ ಪರ್ಸ್ನಲ್ ಟ್ರಾವೆಲ್ಸ್ದು ಇರುತ್ತೆ. ಇದು ಎಂಟಿ ಟ್ರಿಪ್ ಶೀಟು. ಇದು ಯಾವುದೇ ಟ್ರಾವೆಲ್ಸ್ಗಾದರೂ ಕೊಡ್ಬೋದು. ಯಾರೇ ಬುಕ್ಕಿಂಗ್ ಹಾಕಿದ್ರು ಟ್ರಿಪ್ ಶೀಟ್ ಇದೆಯಾ ಅಂದರೆ ಅವ್ರಿಗೆ ಇದನ್ನು ಕಳಿಸ್ಕೊಡ್ಬೋದು. ನೋಡಿ, ಹಳೆಯದೆಲ್ಲ ಬರ್ದಿದ್ದೀನಿ, ಎಲ್ಲ ಪೇಜು ಫುಲ್ ಆಗಿದೆ. ಇದೇನು ದೊಡ್ಡ ಇದೆಯಲ್ಲ, ತಿಳ್ಕೊಂಡ್ರೆ ಎಲ್ಲ ಒಳ್ಳೆಯದು. ಡ್ರೈವರ್ಸ್ಗಳು ಎಲ್ಲ ನಾಲೆಜಬಲ್ ಆಗಿರಿ, ಎಲ್ಲ ತಿಳ್ಕೊಳ್ಳಿ. ಉದಾಹರಣೆಗೆ ಅನ್ಕೊಳ್ಳಿ, ನೀವು ಯಾವುದೋ ಒಂದು ಟ್ರಿಪ್ ಶೀಟ್ ಬುಕ್ಕಿಂಗ್ ತೊಗೊಂಡಿದ್ದೀರಾ. ಡ್ಯೂಟಿ ಕೊಟ್ಟಂಥ ಸ್ನೇಹಿತರು ನಿಮಗೆ ಹೇಳ್ತಾರೆ, ಸರ್ ಎಂಟಿ ಟ್ರಿಪ್ ಶೀಟ್ಗೆ ಕಸ್ಟಮರ್ ಒಂದು ಸಿಗ್ನೇಚರ್ ತೊಗೊಳ್ತಾರೆ. ಅಷ್ಟೇ ಕೆಲಸ, ಕಸ್ಟಮರ್ ಹತ್ರ ಒಂದು ಸಿಗ್ನೇಚರ್ ತಗೋಬೇಕು. ಓಕೆನಾ, ಎಂಟಿ ಟ್ರಿಪ್ ಶೀಟ್ ತೆಗೆದ್ರಿ, ಈ ಬಾಕ್ಸಲ್ಲಿ ಒಂದು ಮತ್ತು ಇಲ್ಲೊಂದು ಕಸ್ಟಮರ್ದು 2 ಸಿಗ್ನೇಚರ್ ಮಾಡಿಸ್ಕೊಳ್ಳಿ. ಇಲ್ಲಿಗೆ ಕೆಲಸ ಮುಗೀತು. ಕಸ್ಟಮರ್ನ ಡ್ರಾಪ್ ಮಾಡಿ ಕಳಿಸಿ. ಈಗ ಇರೋದು ನಮ್ಮ ಕೆಲಸ. ಕಸ್ಟಮರ್ ಹೋದ್ರು, ಅದಾದ ನಂತರ ನಾನು ಟ್ರಿಪ್ ಶೀಟ್ನ ಡ್ಯೂಟಿ ಕೊಟ್ಟಂಥ ಸ್ನೇಹಿತರಿಗೆ ವಾಟ್ಸಪ್ ಮಾಡಬೇಕು. ಏನು ಬರೀಬೇಕು, ಈಗ ಇಲ್ಲಿಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿಗೆ ಫಸ್ಟು ಕಸ್ಟಮರ್ ನೇಮ್ ಗೊತ್ತಿದ್ರೆ ನೀವೇ ಬರೀರಿ, ಅಥವಾ ಸೈನ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಕಸ್ಟಮರ್ಗೆ ಹೇಳಿದರೆ ಅವರೇ ಬರೀತಾರೆ. ಅದಾದ ನಂತರ ಕೆಳಗಡೆ ಕಸ್ಟಮರ್ ನಂಬರು, ಅಥವಾ ಅವರಿಗೆ ಬರೆಯೋಕೆ ಹೇಳಿ, ಅಥವಾ ನಿಮ್ಮ ಹತ್ರ ಇದ್ದರೆ ನೀವೇ ಬರೆದ್ಬಿಡಿ. ಹಾಗೆ ಇಲ್ಲಿಗೆ ಕಸ್ಟಮರ್ ನೇಮ್ ಆಯಿತು, ಅದ್ರ ಕೆಳಗಡೆ ಫೋನ್ ನಂಬರು, ಇದು ಕಂಪಲ್ಸರಿ ಇರಬೇಕು. ನೋಡಿ, ಕ್ಯಾಬ್ ಟೈಪು ಸೆಡಾನ್ ಅಂತ ಬರೆದೆ, ಕ್ಯಾಬ್ ನಂಬರು ನಾನು ಗಾಡಿ ನಂಬರ್ ಬರೆದೆ, ಡ್ರೈವರ್ ನೇಮು ಅನಿಲ್ ಅಂತ ಬರ್ದಿದ್ದೀನಿ, ನನ್ನ ಹೆಸರು ಫಿಲ್ ಮಾಡಿದೆ. ಇದ್ರ ನೆಕ್ಸ್ಟ್ ಇರೋದೇ ಮೈನ್ ಇಂಪಾರ್ಟೆಂಟ್ ಕೆಲಸ. ಈಗ ಡ್ಯೂಟಿ ಕೊಟ್ಟಂಥ ಸ್ನೇಹಿತರು ಒರಿಜಿನಲ್ ಕಿಲೋಮೀಟರ್ ಗಾಡಿ ಏನು ಓಡಿದೆ ಅದನ್ನೇ ಬರೀರಿ ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಒಂದು ಸ್ವಲ್ಪ ನಮಗೆ ಈ ಕಸ್ಟಮೈಸ್ ಆಗಿ ಒಂದು 100 ಕಿಲೋಮೀಟರ್ ಗಾಡಿ ಓಡಿದೆ, ನಿಮ್ಮ ಹತ್ರ 50 ಕಿಲೋಮೀಟರ್ ಗಾಡಿ ಓಡಿದೆ ಅನ್ಕೊಳ್ಳಿ, 100 ಕಿಲೋಮೀಟರ್ ಗಾಡಿ ಓಡಿದೆ ಅನ್ನೋ ತೋರಿಸಬೇಕಾಗಿರುತ್ತೆ. ಅಷ್ಟು ಬರ್ಕೊಡಿ ಸರ್ ಅಂತಾರೆ. ಈಗ ಅದ್ರ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಅವ್ರ ಹತ್ರ ತಿಳ್ಕೊಳ್ಳಿ, ಅಣ್ಣ ಒರಿಜಿನಲ್ ಕಿಲೋಮೀಟರ್ ಬರೀಬೇಕಾ, ಅಥವಾ ನಿಮ್ದೇನಾದರೂ ಕಸ್ಟಮೈಸ್ ಆಗಿ ಏನಾದರೂ ಕಿಲೋಮೀಟರ್ ಇದೆಯಾ ಅದನ್ನೇ ಬರೀಬೇಕಾ ಅಂತ. ಅವ್ರು ಇವಾಗ ಹೇಳ್ತಾರೆ, ಹೌದಣ್ಣ ಗಾಡಿ 50 ಕಿಲೋಮೀಟರ್ ಓಡಿದೆ, ಅದು ಬಿಟ್ಬಿಡಿ, ನನಗೆ 100 ಕಿಲೋಮೀಟರ್ ಬರೋ ಥರ ಬರೀರಿ ಅಂತ ಹೇಳ್ತಾರೆ. ಯಾವ ಥರ ಬರೆಯೋದು ನೋಡೋಣ ಬನ್ನಿ. ಮೊದಲು ಇಲ್ಲಿ ಡೇಟ್ ಬರ್ಕೊಳ್ಳಿ. ಡೇಟ್ ಆಗಿದೆ, ಅದ್ರ ಪಕ್ಕದಲ್ಲಿ ಕಿಲೋಮೀಟರ್ ಅಂತ ಇದೆ, ಅದ್ರ ಪಕ್ಕದಲ್ಲಿ ಹವರ್ಸ್ ಅಂತ ಇದೆ, PM ಇದೆ, ಮತ್ತೆ ಕಿಲೋಮೀಟರ್ ಇದೆ, ಹವರ್ಸ್ ಇದೆ, PM ಇದೆ, ಮತ್ತೆ ಕಿಲೋಮೀಟರ್ ಇದೆ, ಮತ್ತೆ ಹವರ್ಸ್ ಇದೆ, ಮತ್ತೆ ಗೆಸ್ಟ್ ಸಿಗ್ನೇಚರ್ ಇದೆ. ಸರಿನಾ? ಈಗ ಕಿಲೋಮೀಟ್ರಲ್ಲಿ ಈಗ ಯಾವ ಥರ ಬರೆಯೋದು, ಇಲ್ಲಿ ಏನಂತ ಇದೆ, ಓಪನಿಂಗ್ ಕಿಲೋಮೀಟರ್ ಅಂತ ಇದೆ. ಓಪನಿಂಗ್ ಕಿಲೋಮೀಟರ್ ಅಂದರೆ ಏನು, ನಾವು ಡ್ಯೂಟಿನ ಸ್ಟಾರ್ಟ್ ಮಾಡಬೇಕಾದ್ರೆ ಗಾಡಿ ಎಷ್ಟು ಓಡಿದೆ ಅಂತ. ಈಗ ನಿಮ್ಮ ಗಾಡಿ ಒಂದು 10,000 ಕಿಲೋಮೀಟರ್ ಓಡಿದೆ ಅಂದ್ಕೊಳ್ಳಿ, ನಾನಿಲ್ಲಿ 10,000 ಕಿಲೋಮೀಟರ್ ಬರೀತೀನಿ. 10,000 ಕಿಲೋಮೀಟರ್ ನನ್ನ ಗಾಡಿ ಓಡಿದೆ, ಟೋಟಲ್ ರೀಡಿಂಗು 10,000 ಬರ್ದಿದ್ದೀನಿ. ಪಕ್ಕದಲ್ಲಿ ಹವರ್ಸ್ ಅಂತ ಇದೆ, ಹವರ್ಸ್ ಏನು ಬರಬೇಕು, ಪಿಕಪ್ ಟೈಮು ಬೆಳಿಗ್ಗೆ ಈಗ ಒಂದು 10 ಗಂಟೆ ಅನ್ಕೊಳ್ಳೋಣ, 10 ಗಂಟೆ ಅಂತ ಬರೀತೀನಿ. 10,000 ಕಿಲೋಮೀಟರ್ ಬರದೆ ಬೆಳಗ್ಗೆ 10 ಗಂಟೆಗೆ ಪಿಕಪ್ ಮಾಡಿದ್ದೀನಿ, AM ಅಂತ ಬರ್ದಿದ್ದೀನಿ. ಇಲ್ಲಿ PM AM ಅಂತ ಕೇಳುತ್ತೆ, AM ಅಂತ ಬರ್ದಿದ್ದೀನಿ. ಅದ್ರ ನೆಕ್ಸ್ಟು ಕ್ಲೋಸಿಂಗ್ ಕಿಲೋಮೀಟರ್, ಇದು ಮೈನ್ ಇಂಪಾರ್ಟೆಂಟು. ನೋಡ್ಕೊಳ್ಳಿ, ಇವಾಗ ಗಾಡಿ ಓಪನಿಂಗ್ ಕಿಲೋಮೀಟರ್ ಏನಿದೆ ಬರ್ದಿದ್ದೀರಾ, ಇದ್ರ ನೆಕ್ಸ್ಟ್ ಇವಾಗ ಕ್ಲೋಸಿಂಗ್ ಕಿಲೋಮೀಟರ್. ಈಗ 10 ಗಂಟೆಗೆ ಬುಕಿಂಗ್ ತಗೊಂಡಿದ್ದೀರಾ, ಸಂಜೆ 4 ಗಂಟೆಗೆ ಮುಗಿದೋಗಿದೆ ಅನ್ಕೊಳ್ಳಿ. ಈಗ ಅಲ್ಲಿಗೆ ಕ್ಲೋಸಿಂಗ್ ಕಿಲೋಮೀಟರ್ ಎಷ್ಟು ಓಡಿರುತ್ತೆ, ನಿಮ್ಮ ಗಾಡಿ ಬಂದು 50 ಕಿಲೋಮೀಟರ್ ಓಡಿದೆ. ಅವ್ರೇನು ಹೇಳ್ತಾ ಹೇಳಿದ್ರು, ನಮಗೆ 100 ಕಿಲೋಮೀಟರ್ ಬರೋ ಥರ ಬರೀರಿ ಅಂದರು. ಈಗ 10,000 ಕಿಲೋಮೀಟರ್ ನೀವು ಇಲ್ಲಿ ಓಪನಿಂಗ್ ಬರ್ದಿದ್ದೀರಾ ಅಂದರೆ ಇಲ್ಲಿಗೆ 10,100 ಅಂತ ಬರಬೇಕು. ಇವಾಗ ನೀವು 10,100 ಕಿಲೋಮೀಟರ್ ಆಗಿದೆ ಅಂತ ನಾನು ಬರೆದೆ. ಅದ್ರ ನೆಕ್ಸ್ಟು ಅವರ್ಸು 4 ಗಂಟೆಗೆ ಕ್ಲೋಸ್ ಆಗಿದೆ ಅಂತ 4 ಗಂಟೆನೂ ಬರೆದೆ, PM ಅಂತಲೂ ಬರೆದೆ. ಟೋಟಲು ಎಕ್ಸ್ಟ್ರಾ ಕಿಲೋಮೀಟರ್ ಎಷ್ಟು ಓಡ್ತೀವಾಗ, 100 ಕಿಲೋಮೀಟರ್ ಅಲ್ವಾ, ಟೋಟಲ್ ಕಿಲೋಮೀಟರ್ 100 ಅಂತ ಬರೆದೆ. ಟೋಟಲ್ ಎಷ್ಟು ಅವರ್ ಆಯಿತು, 6 ಅವರ್ ಆಯಿತು, 6 ಅವರ್ ಅಂತಲೂ ಬರೆದೆ. ಇಲ್ಲಿ ಕ್ಲಿಯರಾಗಿ ಓಪನಿಂಗ್ ಬರೆದೆ, ಕಿಲೋಮೀಟರ್ ಬರೆದೆ, ಓಪನಿಂಗ್ ಅವರ್ಸ್ ಬರೆದೆ, ಕ್ಲೋಸಿಂಗ್ ಅವರ್ಸ್ ಬರೆದೆ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬಂತು, 100 ಕಿಲೋಮೀಟರ್ ಓಡಿದೆ ಅಂತ ಅವ್ರು ಬರೀಬೇಕಂತ ಹೇಳಿದ್ರು, 100 ಬರ್ದಿದ್ದೀನಿ. ಅಥವಾ ಒರಿಜಿನಲ್ ಏನಿರುತ್ತೆ ಅದನ್ನೇ ಬರೀರಿ ಅಂದರೆ ಅದನ್ನೇ ಬರೀರಿ, 50 ಬರೀರಿ. ಅಥವಾ 100 ಬೇಕು ಅಂತ ಹೇಳಿದ್ರೆ 100 ಬರ್ಕೊಡಿ. ಅದ್ರ ನೆಕ್ಸ್ಟು ಕ್ಲೋಸಿಂಗ್ ಅವರ್ಸು ಅವರು ಇದನ್ನು ಹೇಳ್ತಾರೆ. ಈಗ 6 ಅವರ್ ಆಗಿದೆ ಅಲ್ವಾ, ಹೇಳ್ತಾರೆ ಈಗ 8 ಅವರ್ ಬರೀರಿ ಸರ್ ಅಂತಾರೆ, 8 ಅವರ್ ಬರ್ಕೊಡಿ. ಅಥವಾ ಏನಿದೆ ಒರಿಜಿನಲ್ ಅದನ್ನೇ ಬರ್ಕೊಡಿ. ಅದ್ರ ನೆಕ್ಸ್ಟ್ ಇಲ್ಲಿ ಮುಂದಕ್ಕೆ ಗೆಸ್ಟ್ ಸಿಗ್ನೇಚರ್ ನೀವು ಮುಂಚೆನೇ ಮಾಡಿಸಿರ್ತೀರಾ, ಕರೆಕ್ಟಾ, ಸೈನ್ ಮಾಡಿಸ್ಕೋಬೇಕಾದ್ರೆ ಇಲ್ಲಿಗೊಂದು ಹೇಳಿದೆ. ಇಲ್ಲಿ ಆಲ್ರೆಡಿ ಸೈನ್ ಆಗಿರುತ್ತೆ ಅನ್ಕೊಳ್ಳಿ. ಓಕೆನಾ, ಇದು ನೆಕ್ಸ್ಟ್ ಇಲ್ಲಿದೇನು ಕೆಲಸ ಇಲ್ಲ ನಮ್ಮದು. ಇಲ್ಲೂ ಸೈನ್ ಆಗಿದೆ ಗೆಸ್ಟ್ದು, ಈಗ ಇಲ್ಲೂ ಸೈನ್ ಆಗಿದೆ ಅಂತ ಅನ್ಕೊಳ್ಳಿ ಅಷ್ಟೇ. ಸೈನ್ ಮುಂಚೆ ಮಾಡಿಸಿದ್ರೆ ಇದೆಲ್ಲ ಫಿಲ್ ಮಾಡಿದೆ. ಇನ್ನು ನೆಕ್ಸ್ಟ್ ಏನು ಕೆಲಸ, ಇಲ್ಲಿ ಕೆಳಗಡೆ ಇದೆ ನೋಡಿ, ಏನಂತ ಇದೆ, ಡೀಟೇಲ್ಸ್ ಆಫ್ ಜರ್ನಿ. ಇದೇನಿದು, ಏನು ಬರೆಯೋದು, ಡೀಟೇಲ್ಸ್ ಆಫ್ ಜರ್ನಿ ಲೈನಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿದ್ರಿ ಅಷ್ಟೇ ಕೆಲಸ. ಏರ್ಪೋರ್ಟಿಂದ ಕೋರಮಂಗಲ ಅಷ್ಟೇ, ಅದನ್ನು ಬರೀರಿ. ಅಷ್ಟು ಬರೆದ್ಬಿಟ್ರೆ ಮುಗೀತು. ಇದನ್ನು ನೀಟಾಗಿ ಫೋಟೋ ಕಾಪಿ ಮಾಡಿ ಅವ್ರಿಗೆ ವಾಟ್ಸಪ್ ಮಾಡಿದರೆ ಮುಗೀತು. ಇಷ್ಟೇ ಕೆಲಸ ಮುಗೀತಾ ಒಂದು ಟ್ರಿಪ್ ಶೀಟ್ದು. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಬೇಕಾದರೆ ಪರ್ಸ್ನಲ್ ಉತ್ತರ ಕೊಡ್ತೀನಿ. ಇಷ್ಟೇ ಕ್ಲೋಸು. ಇದೆಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ, ಹೊಸಬ್ರು ಡ್ರೈವರ್ಗಳಿಗೆ ಶೇರ್ ಮಾಡಿ. ಗೊತ್ತಿಲ್ಲದೆ ಇರೋರು ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದು.